ನೀವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. ನಾರ್ಮಲ್ ಎಂಪ್ಲಾಯೀಸ್ಗಿಂತ ಇನ್ನೂ ಜಾಸ್ತಿ ಸಮಯನೇ ನೀವು ನಿಮ್ಮ ಎಫರ್ಟ್ಸ್ ಹಾಕ್ತಿದ್ದೀರಾ, ನಿಮ್ಮ ಡ್ರೈವಿಂಗ್ ಕೆಲಸಕ್ಕೆ ಕೊಡ್ತಾ ಇದ್ದೀರಾ. ಆದ್ರೂ ಕೂಡ ನೀವು ಅಸಂಘಟಿತ ಕಾರ್ಮಿಕರ ಗುಂಪಿಗೆ ಸೇರೋದಕ್ಕೆ ಕಾರಣ ಏನು ಸರ್? ಏನಕ್ಕೆ ಅಂದ್ರೆ ಸರ್ಕಾರ ಗುರುತಿಸ್ಬೇಕಲ್ಲ, ನನ್ನ ಗುರುತಿಸೋದು ತಾನೇ. ನಾವು ಅಸಂಘಟಿತರ ಗ್ರೂಪ್ ಅಲ್ಲಿ ಇದೀವಿ. ಈಗ ಸಂಘಟಿತರು ಅಂದ್ರೆ ಯಾರ್ಯಾರಾಗ್ತಾರೆ? ಎಂಪ್ಲಾಯ್ಮೆಂಟ್ ಇರೋರು ಮಾತ್ರನೇ ಸಂಘಟಿತರಾಗೋದು. ಅಲ್ಲಿ ನಾವು ಕೊಡೋ ಟ್ಯಾಕ್ಸು ಅವ್ರಿಗೆ ಹೋಗ್ಬೇಕು ಗೌರ್ಮೆಂಟ್ಗೆ. ಈಗ ಉದಾಹರಣೆಗೆ ನಮ್ಮ ಜನಗಳಿಗೆ ಅಂದ್ರೆ ಕಾಮನ್ ಸೆನ್ಸ್ ಅನ್ನ ಜಾಸ್ತಿ ಜನ ಯೂಸ್ ಮಾಡಲ್ಲ. ನಾನೆಲ್ಲಿ ಗೌರ್ಮೆಂಟ್ ಕಟ್ತೀನಿ, ಸಂಬಳ ತಗೊಳ್ಳೋರು ಮಾತ್ರ ಅವ್ರ ಸಂಬಳದಲ್ಲೇ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಅವ್ರಿಗಿಂತ ಹೆಚ್ಚಿನ ಸಂಬಳ ಇದು ಟ್ಯಾಕ್ಸ್ ಕಟ್ಟೋನು ನಾನು. ಯಾಕಂದ್ರೆ ನಾನು ಪ್ರತಿದಿನ ನನ್ನ ಗಾಡಿಗೆ ನಾನು ಇವತ್ತಿಗೂ 1200 ರೂಪಾಯಿ ಡೀಸೆಲ್ ಹಾಕ್ತೇನೆ. ಸೊ ಅದರಲ್ಲಿ ಅವನು 18% GST ಹಾಕಿರ್ತಾನೆ. ಸೊ 1200 ರೂಪಾಯಿಗೆ 18% GST ಅಂದರೆ ಒಂದು ದಿನಕ್ಕೆ ಕಷ್ಟ ಆಯಿತು. ಇನ್ನು ನಾನು ಊಟ ಮಾಡೋದ್ರಲ್ಲಾಗಿರ್ಬೋದು, ನಾನೆಲ್ಲ ಹೋಟ್ಲಲ್ಲೇ ಊಟ ಮಾಡಬೇಕು 3 ಟೈಮು. ಮನೇಲಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನಗೆ. ಯಾವತ್ತೋ ನೈಟ್ ಲೇಟ್ ಆಗೋದ್ರೂ ನಾನು ಊಟ ಮಾಡ್ಕೊಂಡೇ ಹೋಗಿರ್ತೀನಿ. ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಡ್ಯೂಟಿ ಮಾಡ್ತೀನಿ ಅಂದರೆ ಅಡುಗೆ ಮಾಡಿರಲ್ಲ. ಸೊ ಆಗಲೂ ನನ್ನ ನಾಷ್ಟನೂ ಹೊರಗಡೆ ಮಾಡಬೇಕು. ಸೊ ಹೋಟ್ಲಲ್ಲಿ ನಾನು ಒಂದು ದರ್ಶನಿಗೆ ಹೋಗಿ ಊಟ ಮಾಡಲಿ, ಎಲ್ಗಾರ ಊಟ ಮಾಡಲಿ, ನಾನು ಬಿಲ್ ಕೊಟ್ಟೆ ನಾನು ಊಟ ಮಾಡಬೇಕು. ಸೊ ಹಂಗಾಗಿ ನಾನು ಒಬ್ಬಂದನೇ ಟ್ಯಾಕ್ಸ್ ಅಷ್ಟು ಹೋದ್ರೂ ನಮ್ಮನ್ನ ಯಾರು ಪರಿಗಣನೆ ತಗೊಂಡೇ ಇಲ್ಲ. ಅದ್ರ ಬಗ್ಗೆ ವಾದ ಮಾಡೋರು ಇಲ್ಲ. ಏನು ಮಾಡೋದು ಇದಕ್ಕೆ ಕಟ್ಕೊಂಡು ನಾವು ಹೇಳಿ.